ओम शांति। मीठे बच्चे, तुम्हारा वायदा है जब आप आएंगे तो हम वारी जाएंगे। बाप आया है तुम्हें ವಾಯ್ದಾ ಯಾವುದು ದಿಲಾನೆ. ನಾವು ಭಕ್ತಿ ಮಾರ್ಗದಲ್ಲಿ ಭಗವಂತನ ಹತ್ರ ಒಂದು ಪ್ರಾಮಿಸ್ ಮಾಡಿದ್ದೇವೆ. ಅದನ್ನು ಶಿವತಂದೆ ಇವತ್ತು ನೆನಪಿಸ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮದು ವಾಯ್ದಾ ಇದೆ. ಯಾವಾಗ ಭಗವಂತ ನೀನು ಈ ಸೃಷ್ಟಿಗೆ ಬರ್ತೀಯೋ ಆವಾಗ ನಾವು ನಿನಗೆ ಏನಾಗ್ತೀವಿ, ಅರ್ಪಣೆ ಆಗ್ತೀವಿ ಅಂತ ನೀವು ಭಕ್ತಿ ಮಾರ್ಗದಲ್ಲಿ ಹೇಳಿದ್ರಿ. ಇವಾಗ ನಾನು ಬಂದಿದ್ದೀನಿ ಈ ಒಂದು ವಾಯ್ದಾ ನೆನಪು ಮಾಡಿಸ್ಲಿಕ್ಕೆ. ನೀನೇನಾದರೂ ಈ ಸೃಷ್ಟಿಗೆ ಬಂದುಬಿಟ್ರೆ ನಾವು ನಿನ್ನವ್ರು ಆಗ್ತೀವಿ ಅಂತ ಹೇಳಿದ್ರಂತೆ ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ಯಾವುದ್ಯಾವುದೋ ಜನ್ಮಗಳಲ್ಲಿ. ಅದನ್ನು ಇವತ್ತು ತಂದೆ ನೆನಪಿಸ್ತಾ ಇದ್ದಾರೆ. ನಾನು ಬಂದಿದ್ದೀನಿ ಇವಾಗ ನಿಮಗೆ ಅದೆಲ್ಲ ಜ್ಞಾಪಿಸ್ಲಿಕ್ಕೆ. ಪ್ರಶ್ನೆ, किस मुख्य विशेषता के कारण पूज्य सिर्फ देवताओं को ही कह सकते हैं? ಯಾವ ಒಂದು ವಿಶೇಷವಾಗಿರತಕ್ಕಂತಹ ಒಂದು ವಿಶೇಷತೆಯ ಕಾರಣದಿಂದ ದೇವತೆಗಳಿಗೆ, ಕೇವಲ ದೇವತೆಗಳಿಗೆ ಪೂಜ್ಯರು ಅಂತ ಹೇಳ್ಬೋದು. ಯಾವ ವಿಶೇಷತೆ ಇದೆ ದೇವತೆಗಳಲ್ಲಿ ಹೇಳ್ತಿದ್ದಾರೆ. ದೇವತಾओं की ही ವಿಶೇಷತಾ है जो कभी किसी को याद नहीं करते हैं. ದೇವತೆಗಳಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಅವ್ರು ಯಾರನ್ಯಾರೋ ನೆನೆಸ್ಕೊಳ್ಳೋದಿಲ್ಲ. ನಾ ಬಾಪ್ ಕೋ ಯಾದ್ ಕರ್ತೆ, ನಾ ಕಿಸಿ ಚಿತ್ರೋं को याद करते, इसलिए उन्हें पूज्य कहेंगे. ಅವರು ತಂದೆನೂ ನೆನೆಸೋದಿಲ್ಲ, ಚಿತ್ರಗಳನ್ನು ನೆನೆಸೋದಿಲ್ಲ, ಅದರಿಂದ ಅವ್ರಿಗೆ ಪೂಜ್ಯರು ಅಂತ ಹೇಳಲಾಗುತ್ತೆ. ವಾ ಸುಖ ಹಿ ಸುಖ ರಹತಾ है. ಸತ್ಯುಗದಲ್ಲಿ ಸುಖನೇ ಸುಖ ಇರುತ್ತೆ. इसलिए किसी को याद करने की दरकार नहीं. ಯಾರನ್ನೂ ನೆನೆಸ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ಆಗ ಅವಶ್ಯಕತೆಗಳು ಬೀಳುತ್ತೆ, ಅದರಿಂದ ಕಷ್ಟ ಬಂದಾಗ ಭಗವಂತನ ನೆನೆಸ್ತಾ ಇರ್ತಾರೆ ಇಲ್ಲಿ ಅಲ್ವಾ. अभी तो तुम एक बाप की ही याद में ऐसा पूज्य पावन बन रहे हो जो फिर याद करने की दरकार ही नहीं रहती है. ಈಗ ನೀವು ತಂದೆಯಿಂದ ಇಷ್ಟೊಂದು ಜ್ಞಾನ ಕೇಳಿಬಿಟ್ಟು ಪೂಜ್ಯ ದೇವತೆಗಳಾಗ್ತಾ ಇದ್ದೀರಾ, ಪಾವನರಾಗ್ತಾ ಇದ್ದೀರಾ ಅಂದಮೇಲೆ ನೀವು ಯಾರನ್ನೂ ನೆನೆಸ್ಕೊಂಡೋಗೋ ಅಂಥ ಅವಶ್ಯಕತೆ ಇರೋದೇ ಇಲ್ಲ. ಓಂ ಶಾಂತಿ. मीठे मीठे रूहानी बच्चे, अब रूहानी आत्मा तो नहीं कहेंगे. ಮಧುರ ಮಧುರ ಆತ್ಮಿಕ ಮಕ್ಕಳೇ ಅಂತ ಪರಮಾತ್ಮ ಸಂಬೋಧನೆ ಮಾಡ್ತಾರೆ. ಆತ್ಮಿಕ, ಈಗ ಆತ್ಮಿಕ ಆತ್ಮ ಅಂತ ಹೇಳೋದಿಲ್ಲ. ರೂಹ್ ಅಥವಾ ಆತ್ಮ ಏಕ ಹಿ ಬಾತ್. ಆತ್ಮ ಅಥವಾ ಆತ್ಮಿಕ ಅನ್ನೋ ಮಾತು ಒಂದೇ ಇದೆ. ರೂಹಾನಿ ಬಚ್ಚೋಂ ಪ್ರತಿ ಬಾಪ್ ಸಮಜಾತೆ. ಯಾರಿಗೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಪಾಠಗಳನ್ನು? ಆತ್ಮಿಕ ಮಕ್ಕಳಿಗೆ ತಂದೆ ಬಂದು ತಿಳಿಸ್ತಾ ಇದ್ದಾರೆ. ಹಾಗೆ ಕಬಿ ಬಿ ಆತ್ಮಾಂಕೋ ಪರಂಪಿತಾ ಪರಮಾತ್ಮನೇ ಜ್ಞಾನ ನಹಿ ದಿಯಾತ. ಮೊದಲು ಹಿಂದಿನ ಕಾಲದಲ್ಲಿ ಪರಮಾತ್ಮ ಒಂದು ಆತ್ಮಗಳಿಗೆ ಈ ಜ್ಞಾನವನ್ನು ಕೊಟ್ಟಿರಲಿಲ್ಲ. ಈಗ ಅವ್ರು ಬಂದಿದ್ದಾರೆ, ಫ್ರೆಶ್ ಆಗಿ ಕೊಡ್ತಾ ಇದ್ದಾರೆ. ಬಾಬಾ ಖುದ್ कहते हैं मैं एक ही बार कल्प के पुरुषोत्तम संगम युग पर आता हूँ. ತಂದೆ ಸ್ವತಃ ಹೇಳ್ತಾರೆ, ನಾನು ಸಂಗಮಯುಗದಲ್ಲಿ ಬರ್ತೀನಿ, ಅಂದರೆ ಯುಗ ಪರಿವರ್ತನೆ ಆಗೋ ಟೈಮ್ ಸರಿಯಾಗಿ ನಾನು ಬರ್ತೀನಿ. ಐಸಾ ಅವ್ರ ಕೊಯ್ ಕ್ಯಾನಾಸಕ್ಕೆ. ಈ ರೀತಿ ವಿಚಾರಗಳನ್ನು ಯಾರು ಹೇಳಕ್ಕೆ ಸಾಧ್ಯವಿಲ್ಲ. ಸಾರೇ ಕಲ್ಪ ಮೇ ಸಿವಾಯ್ ಸಂಗಮಕ್ಕೆ ಬಾಪ್ ಖುದ್ ಕಬಿ ಆತೆ ನಹಿ. ಇಡೀ ಕಲ್ಪದಲ್ಲಿ ಕೇವಲ ಸಂಗಮಯುಗ ಬಿಟ್ಟು ಬೇರೆ ಯಾವ ಯುಗದಲ್ಲಿ ಅವರು ಬರೋದಿಲ್ಲ, ಬರೋವಂಥ ಅವಶ್ಯಕತೆಯೂ ಇರೋದಿಲ್ಲ. बाबा संगम पर ही आते जबकि भक्ति पूरी होती है और बाप फिर बच्चों को बैठ ज्ञान देते. ಸಂಗಮಯುಗದಲ್ಲೇ ಬರ್ತಾರೆ ಅವರು. ಸಂಗಮಯುಗದಲ್ಲೇ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಮಕ್ಕಳು ಕೂತ್ಕೊಂಡು ಹೇಳ್ತಾ ಇದ್ದಾರೆ. अपने को आत्म समझ और बाप को याद करो. ನಿಮ್ಮ ನೀವು ಆತ್ಮ ಅಂತ ಹೇಳ್ಕೊಂಡು ತಂದೆಯನ್ನು ನೆನೀರಿ. या कोई बच्चों के लिए बहुत मुश्किल लगता है. ಇದು ಕೂಡ ಕೆಲವು ಮಕ್ಕಳಿಗೆ ತುಂಬ ಕಷ್ಟ ಆಗ್ಬೋದು. ಬಹು ಸಹಜ ಹೇ ಪರಂತು ಬುದ್ಧಿ ಠೀಕ್ ರೀತಿ ಬೈಟ್ತಾ ನಹಿ. ಈಸಿನೇ, ಜ್ಞಾನ ತುಂಬ ಈಸಿ ಇದೆ. ಕೆಲವರು ಸರಿಯಾಗಿ ಬುದ್ಧಿಯಲ್ಲಿ ಕೂತ್ಕೊಂಡಿರೋದಿಲ್ಲ, ಅದಕ್ಕೆ ಮೆಡಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಗಡಿ ಗಡಿ ಸಮಜಾತೆ, ಅದಕ್ಕೆ ಹೇಳ್ತಾ ಇರಬೇಕಾಗತ್ತೆ, ಡೈಲಿ ಎಲ್ಲ ರಿಮೈಂಡ್ ಮಾಡಬೇಕಾಗತ್ತೆ. ಸಮಜಾತೆ ಯೇ ಬಿ ಸಮಸ್ತೇನೆ. ಇಷ್ಟೆಲ್ಲ ತಿಳಿಸ್ತಾ ಇದ್ರು ಕೂಡ ತಿಳ್ಕೊಳ್ಳೋದಿಲ್ಲ. स्कूल में टीचर 12 मास पढ़ाते, फिर भी कोई नापास हो पड़ते. 2 ತಿಂಗಳು ಓದಿಸ್ತಾರೆ ಮಕ್ಕಳಿಗೆ ಮೇಷ್ಟ್ರು, ಆದರೂ ಕೆಲವು ಮಕ್ಕಳು ಸರಿಯಾಗಿ ಓದ್ದಿರ ಫೇಲ್ ಆಗಿಬಿಡ್ತಾರೆ, ಬುದ್ಧಿ ಡಲ್ಲು. या बेहद का बाबा रोज बच्चों को पढ़ाते, फिर भी कोई धारणा होती है, कोई को भूल जाते हैं. ಇಲ್ಲಿ ಸ್ವಯಂ ಬೇಹದ್ದಿನ ತಂದೆ ಪರಮಾತ್ಮ ಬಂದು ಇಷ್ಟೆಲ್ಲ ಓದಿಸ್ತಾ ಇದ್ದಾರೆ. ಕೆಲವ್ರಿಗೆ ಚೆನ್ನಾಗಿಯೇ ನಾಟುತ್ತೆ ಪಾಯಿಂಟ್ಸು, ಕೆಲವ್ರಿಗೆ
ನಾಟೋದಿಲ್ಲ, ಮರ್ತೋಗ್ಬಿಡ್ತಾರೆ, ಕೆಲವರು ಸ್ಮೃತಿ ಮಾಡ್ಕೊತಾರೆ. ಮುಖ್ಯ ಬಾತು ಯಹಿ ಸಮझाई जाती, ಮೇನ್ ವಿಚಾರ ಇದನ್ನೇ ಹೇಳ್ತಾ ಇದ್ದಾರೆ. ಅಪ್ಪನೇ ಕೋ ಆತ್ಮ ಸಮझो और बाप को याद करो. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ತಂದೆಯನ್ನ ನೆನಿರಿ. ಬಾಪಿ कहते माँ में कम याद करो और कोई मनुष्य मात्र कभी कह नहीं सकते हेंगे. ತಂದೆನೇ ಹೇಳ್ತಾ ಇದ್ದಾರೆ ಏನಂತ, ನೀವು ನನ್ನೊಬ್ಬರನ್ನೇ ನೆನಪು ಮಾಡ್ರಿ, ಬೇರೆ ಯಾವುದೇ ಮನುಷ್ಯರು ಈ ರೀತಿ ಹೇಳಕ್ ಸಾಧ್ಯ ಇಲ್ಲ ಅಂತ. ಸ್ವಯಂ ಭಗವಂತ ಹೇಳಕ್ ಸಾಧ್ಯ, ನೀವು ನನ್ನನ್ನು ನೆನೀರಿ ಅಂತ. ಬಾಬಾ कहते हैं मैं एक ही बार आता हूँ. ಈ ಸೃಷ್ಟಿ ನಾಟಕದಲ್ಲಿ ನಾನು ಸಂಗಮಯುಗದಲ್ಲಿ ಒಂದೇ ಬಾರಿ ಬರ್ತೀನಿ. कल्प के बाद फिर संगम पर एक ही बार तुम बच्चों को ही समझाता हूँ. ಇಡೀ ಕಲ್ಪ ಅಂದರೆ ಸೃಷ್ಟಿ ನಾಟಕದಲ್ಲಿ ಒಂದೇ ಬಾರಿ ಬಂದು ನಿಮ್ಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತಾರೆ. तुम ही यह ज्ञान प्राप्त करते हो, दूसरा कोई लेते नहीं. ನೀವೇ ಈ ಜ್ಞಾನವನ್ನು ತಿಳ್ಕೊಳ್ತೀರಾ, ಬೇರೆಯವ್ರಿಗೆ ಯಾರಿಗೂ ಈ ಜ್ಞಾನ ಗೊತ್ತೇ ಇಲ್ಲ. ಪ್ರಜಾಪಿತ ಬ್ರಹ್ಮ के तुम मुख वंशावली ब्राह्मण इस ज्ञान को समझते हो. ಪ್ರಜಾಪಿತ ಬ್ರಹ್ಮನ ಮಕ್ಕಳು ನೀವು ಬ್ರಹ್ಮಮುಖ ವಂಶಾವಳಿಗಳು ಈ ಒಂದು ಜ್ಞಾನವನ್ನು ತಿಳ್ಕೊಂತೀರ. ಜಾನ್ತೆ ಹೋ ಕಲ್ಪ ಪಹಲೆ ಬಿ ಬಾಬಾನೆ ಇಸ್ ಸಂಗಮ್ ಪರ್ ಹಿ ಜ್ಞಾನ ಸುನಾಯತ. ಗೊತ್ತಿದೆ ನಿಮಗೆ, 5000 ವರ್ಷಗಳ ಹಿಂದೆ ಕೂಡ ಇದೇ ಥರ ಜ್ಞಾನವನ್ನು ತಂದೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ರು, ಈಗಲೂ ತಿಳಿಸ್ತಾ ಇದ್ದಾರೆ. ತುಮ್ ಬ್ರಾಹ್ಮಣೋं का पार्ट है, इन वर्णों में भी फिर ना तो जरूर है. ನೀವು ಈ ಒಂದು ನಾಟಕದಲ್ಲಿ ನಿಮ್ಮದು ಪಾರ್ಟ್ ಇದೆ ಬ್ರಾಹ್ಮಣರದು. ಈ ಸೃಷ್ಟಿ ನಾಟಕದಲ್ಲಿ ವರ್ಣಾಶ್ರಮದಲ್ಲಿ ನೀವೇ ಬಂದಿದ್ದೀರಿ, ಸುತ್ತುತ್ತಾ ಬಂದಿದ್ದೀರಿ ನಾಟಕದಲ್ಲಿ. ಅವ್ರ ಧರ್ಮ ವಾಲೆ ಇನ್ ವರ್ಣೊಮ್ಮೆ ಆತೆ ಹಿ ನಹಿ. ಬೇರೆ ಬೇರೆ ಧರ್ಮಗಳವರು ಇದ್ದಾರೆ, ಅವರು ಈ ಒಂದು ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬರೋದಿಲ್ಲ. ಬಿಗಿನಿಂಗ್ನಿಂದ ಬಂದಿರೋ ಅಂಥವರೇ ನೀವು ಬಂದಿದ್ದೀರಿ. ಭಾರತವಾಸಿ ಇನ್ ವರ್ಣೊಮ್ಮೆ ಆತೆ, ಇಂಡಿಯನ್ಸೇ ಈ ವರ್ಣಾಶ್ರಮದಲ್ಲಿ ಬರ್ತಾರೆ. ಬ್ರಾಹ್ಮಣ ಹಿ ಭಾರತವಾಸಿ ಬಂತೆ ಹೇ, ಬ್ರಾಹ್ಮಣರೇ ಭಾರತವಾಸಿಗಳು ಈ ವರ್ಣಾಶ್ರಮದಲ್ಲಿ ಬರ್ತಾರೆ. इसलिए ಬಾಬಾ ಕೋ ಭಾರತ್ ಮೇ ಆನಾ ಪಡ್ತಾ ಹೇ. ಅದಕ್ಕೆ ಭಗವಂತ ಈ ಭಾರತ ದೇಶದಲ್ಲೇನೆ ಸೃಷ್ಟಿಗೆ ಬರಬೇಕಾಗಿ ಬರುತ್ತೆ. ತುಮ್ ಹೋ ಪ್ರಜಾಪಿತ ಬ್ರಹ್ಮಕ್ಕೆ ಮುಖವಂಶಾವಳಿ ಬ್ರಾಹ್ಮಣ. ಟೈಟ್ಲ್ ಕೊಡ್ತಾ ಇದ್ದಾರೆ ನಮಗೆ. ನಾವೆಲ್ಲ ಏನಾಗಿದ್ದೀವಿ? ಪ್ರಜಾಪಿತ ಬ್ರಹ್ಮನ ಮುಖಕಮಲದಿಂದ ಜ್ಞಾನವನ್ನು ಪಡೆದಿರೋ ಅಂಥವರು, ಮುಖವಂಶಾವಳಿ. ಬ್ರಾಹ್ಮಣೋं के बाद फिर देवताए और क्षत्रिय. ಬ್ರಾಹ್ಮಣರ ನಂತರ ನೆಕ್ಸ್ಟ್ ಯಾರು? ದೇವತೆಗಳು ಮತ್ತು ಕ್ಷತ್ರಿಯರು. क्षत्रिय कोई नहीं है, तुमको तो ब्राह्मण बनाते हैं फिर तुम देवता बनते हो. ಕ್ಷತ್ರಿಯರು ಯಾರು ಆಗೋದಿಲ್ಲ, ನಿಮಗೆ ಬ್ರಾಹ್ಮಣರನ್ನಾಗಿ ಮಾಡಲಾಗ್ತಾ ಇದೆ, ನೆಕ್ಸ್ಟ್ ನೀವು ದೇವತೆಗಳು ಆಗ್ತೀರಾ. वही फिर धीरे धीरे कला कम होती है, उनको क्षत्रिय कहते. ನಿಧಾನಕ್ಕೆ ಕಲೆಗಳು ಕ್ಷೀಣಿಸ್ತಾ ಹೋಗುತ್ತೆ, ಅವ್ರಿಗೆ ನಂತರ ಕ್ಷತ್ರಿಯರು. ಕ್ಷತ್ರಿಯರು ಆಟೋಮೆಟಿಕಲ್ಲಿ ಬಂದ ಹೇ. ಕ್ಷಾತ್ರಿಯ ವರ್ಣದಲ್ಲಿ ಆಟೋಮೆಟಿಕ್ಕಾಗಿ ಇಳಿತಾ ಬಂದೇ ಬರ್ತಾರೆ ಆಟೋಮೆಟಿಕ್ಕಾಗಿ. ಭವತು ಆಕರ್ ಬ್ರಾಹ್ಮಣ ಬನಂತ. ಸಂಗಮಯುಗದಲ್ಲಿ ತಂದೆ ಬಂದು ನಮಗೆ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಫಿರ್ ಬ್ರಾಹ್ಮಣ ಸೇ ದೇವತಾ ಫಿರ್ ಕ್ಷತ್ರಿಯ ಬಂತು. ಬ್ರಾಹ್ಮಣರಿಂದ ದೇವತೆಗಳು, ಕ್ಷತ್ರಿಯರು ಹಿಂಗೆ ಆಗ್ತಾ ಹೋಗ್ತಾರೆ. ತೀನೋ ಧರ್ಮ ಏಕಿ ಬಾಪ್ ಅಭಿ ಸಂಗಮಯುಗ ಪರ್ ಸ್ಥಾಪನಾ ಕರ. 3 ಧರ್ಮಗಳನ್ನು ಸಂಗಮಯುಗದಲ್ಲಿ ತಂದೆ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಐಸಾ ನಹಿ ಸತ್ಯುಗ ತ್ರೇತಾ ಮೇ ಫಿರ್ ಆತೆ ಹೇ. ಈ ಥರ ತಿಳ್ಕೊಬೇಡಿ ಮತ್ತೆ ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಬರ್ತಾರೆ, ಇಲ್ಲ, ಈಗಲೇ ಎಲ್ಲ ಸ್ಥಾಪನೆ ಆಗೋಗುತ್ತೆ. ಆಮೇಲೆ ಅವ್ರವ್ರ ಆತ್ಮಗಳು ಹೆಂಗೆ ಸಂಸ್ಕಾರ ತುಂಬ್ಕೊಂಡಿರ್ತವೆ. ಸತ್ಯುಗದಲ್ಲಿ ಕೆಲವರು ಹುಟ್ಟುತ್ತಾರೆ, ತ್ರೇತಾಯುಗದಲ್ಲಿ ಕೆಲವರು ಹುಟ್ಟುತ್ತಾರೆ, ಅವ್ರವ್ರ ಪಾರ್ಟ್. ಮನುಷ್ಯ ನಾ ಜಾನ್ನೆ ಕೆ ಕಾರಣ ಕಹ ದೇತೆ ಸತ್ಯುಗ ತ್ರೇತಾ ಮೇ ಭಿ ಆತೆ ಹೇ. ಜನಕ್ಕೆ ಗೊತ್ತಿಲ್ವಲ್ಲ, ಅದಕ್ಕೆ ಸತ್ಯುಗದಲ್ಲೇ ದೇವರು ಬರ್ತಾರೆ, ತ್ರೇತಾಯುಗದಲ್ಲೂ ಬರ್ತಾರೆ, ಎಲ್ಲ ಯುಗಗಳಲ್ಲಿ ಬರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಬಾಬಾ कहते मैं युगे युगे नहीं आता हूँ, मैं आता हूँ एक ही बार कल्प के संगम. ಪ್ರತಿ ಯುಗದಲ್ಲಿ ನಾನು ಬರೋದಿಲ್ಲ, ಬರೋದೇ ನಾನು ಕಲ್ಪದ ಸಂಗಮ ಯುಗದಲ್ಲಿ ಮಾತ್ರ ಬರ್ತೀನಿ. ಈ ಸೃಷ್ಟಿ ಪೂರ್ತಿ ಕೆಟ್ಟೋಗೋದು ಲಾಸ್ಟ್ಗೆನೆ, ಆವಾಗಲೇ ನಾನು ಬರ್ತೀನಿ ಅಂತಾರೆ. ತುಮಕೋ ಮೈ ಹಿ ಬ್ರಾಹ್ಮಣ ಬನಾತಾ ಹೂँ ಪ್ರಜಾಪಿತ ಬ್ರಹ್ಮ ದ್ವಾರ. ನಾನೇ ನಿಮಗೆ ಈ ರೀತಿ ಜ್ಞಾನವನ್ನು ತಿಳಿಸ್ಕೊಡ್ತೀನಿ, ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತೀನಿ ಪ್ರಜಾಪಿತ ಬ್ರಹ್ಮನ ಮುಖಾಂತರ. ಮೈ ತೋ ಪರಮಧಾಮ್ ಸೆ ಆತಾ ಹೂँ. ಪರಮಾತ್ಮ ಹೇಳ್ತಾರೆ ನಾನು ಬರೋದು ಎಲ್ಲಿಂದ ಬರ್ತೀನಿ ಅಂತಾರೆ? ಪರಂಧಾಮದಿಂದ ಬರ್ತೀನಿ. ಅಚ್ಚ ಬ್ರಹ್ಮ ಕಾಸೆ ಆತ, ಬ್ರಹ್ಮ ಎಲ್ಲಿಂದ ಬಂದರು? ಬ್ರಹ್ಮ ತೋ 84 ಜನ್ಮ ಲೇತೆ ಹೇ, ಮೈ ನಹಿ ಲೇತಾ ಹೂँ. ಬ್ರಹ್ಮ ಈ ಸೃಷ್ಟಿ ನಾಟಕದಲ್ಲಿ 84 ಜನ್ಮ ತೊಗೊಂಡು ಬರ್ತಾರೆ, ನಾನು 84 ಜನ್ಮ ತೊಗೊಳೋದಿಲ್ಲ.
ನಾನು ಪರಂಧಾಮದಿಂದ ನೇರವಾಗಿ ಬರ್ತೀನಿ, ನಿಮಗೆ ಜ್ಞಾನ ಕೊಡ್ತೀನಿ, ಮತ್ತು ಪರಂಧಾಮಕ್ಕೆ ರಿಟರ್ನ್ ಹೊರಟೋಗ್ತೀನಿ. ಈ ನಾಟಕದಲ್ಲಿ ಪಾತ್ರ ಪೂರ್ತಿ ಮುಗಿಸ್ಕೊಂಡು ಬಂದಿರೋ ಅಂಥವ್ರಿಗೆ ಬಂದು ಅವ್ರ ಶರೀರದಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ವಿಚಾರಗಳು ನಿಮಗೆ ತಿಳಿಸ್ತೀನಿ ಅಂತಾರೆ. ನೋಡಿ, ಪರಮಾತ್ಮ ಹೆಂಗೆ ಬರ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರನೂ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಮೈ ನೈ ಲೇತಾ, ನಾನು 84 ಜನ್ಮ ಎತ್ಕೊಳ್ಳೋದಿಲ್ಲ. ಬ್ರಹ್ಮ ಸರಸ್ವತಿ ಜೋ ವಿಷ್ಣುಕ್ಕೆ 2 ರೂಪ ಹೈ ಲಕ್ಷ್ಮೀನಾರಾಯಣ ಬಂತು. ಬ್ರಹ್ಮ ಸರಸ್ವತಿ ಇಬ್ಬರೂ ಕೂಡ ಲಕ್ಷ್ಮೀನಾರಾಯಣರಾಗ್ತಾರೆ. ಅವ್ರದ್ದೇ ಕಂಬೈಂಡ್ ರೂಪ ತೋರಿಸಿರುವಂಥದ್ದು. वही 84 जन्म लेते हैं, फिर उनको बहुत जन्मों का अंत में प्रवेश कर उनको ब्रह्म बनाता हूँ. ಬ್ರಹ್ಮನೇ ಏನಾಗ್ತಾರೆ, 84 ಜನ್ಮ ತೊಗೊತಾರೆ ಲಕ್ಷ್ಮೀನಾರಾಯಣರಾಗಿ. ಆಮೇಲೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಲಾಸ್ಟಲ್ಲಿ ಅವರಲ್ಲಿ ನಾನು ಬರ್ತೀನಿ ಅಂತ. ಅಂದರೆ ಈ ಆತ್ಮ ಭಾಳ ಪಾರ್ಟ್ ಮಾಡಿದೆ ಅಂತ. ಬ್ರಹ್ಮನ ಆತ್ಮ ಪೂರ್ತಿ ನಾಟಕದಲ್ಲಿ 84 ಜನ್ಮ ಪಾತ್ರ ಮಾಡಿದೆ. ಇನ್ಕಾ ನಾಮ್ ಬ್ರಹ್ಮ ಮೈ ರಕ್ತಾ ಹೂಂ, ಇವ್ರಿಗೆ ಹೆಸರಿಟ್ಟಿದ್ದೀನಿ ಬ್ರಹ್ಮ ಅಂತ ನಾನೇ ಹೆಸರಿಟ್ಟಿದ್ದೀನಿ ಅಂತಾರೆ. ಇನ್ಕಾ ಕೊಯ್ ನಾಮ ಅಪ್ನಾ ನಹಿ ಹೇ, ಇದೇನು ಅವ್ರ ಹೆಸರಲ್ಲ, ಅವ್ರು ಇಟ್ಕೊಂಡಿರೋ ಹೆಸರಲ್ಲ, ಅವರೇ ಸೆಲ್ಫ್ ಅನೌನ್ಸ್ ಮಾಡ್ಕೊಂಡಿದ್ದ ಹೆಸರಲ್ಲ, ನಾನೇ ಹೆಸರಿಟ್ಟಿದ್ದೀನಿ ಅವ್ರಿಗೆ ಬ್ರಹ್ಮ ಅಂತ ಪರಮಾತ್ಮ ಹೇಳ್ತಾರೆ. ಬಚ್ಚೋं का जन्म होता है तो छठी करते हैं, जन्मदिन मनाते हैं तो जन्म पत्री का नाम भी लेखराज था. ಈಗ ಮಗುಗೂ ಜನ್ಮ ಆಯಿತು, ನಾಮಕರಣ ಮಾಡಿದ್ರು, ಜನ್ಮದಿನೋತ್ಸವ ಮಾಡಿದ್ರು. ಆವಾಗ ಅವ್ರ ಅಪ್ಪ ಅಮ್ಮ ಲೇಖರಾಜ್ ಅಂತ ಹೆಸರಿಟ್ಟಿದ್ರು. ಅದು ಲೌಕಿಕ ಹೆಸರು. ದಾದಾ ಲೇಖರಾಜ್ ಅನ್ನೋವಂಥದ್ದು ಅವ್ರಿಗೆ ಅದು ಲೌಕಿಕ ಹೆಸರು. ಪರಮಾತ್ಮ ಕೊಟ್ಟಿರೋ ಹೆಸರು ಯಾವುದು? ಪ್ರಜಾಪಿತ ಬ್ರಹ್ಮ. तो यह छोटेपन का था, अभी तो नाम बदला जबकि इनमें बाप ने प्रवेश किया. ಇವ್ರಿಗೆ ಚಿಕ್ಕ ವಯಸ್ಸಲ್ಲಿ ದಾದಾ ಲೇಖರಾಜ್ ಇತ್ತು, ಲಕ್ಕಿರಾಜ್ ಬಾಬು ಅಂತ ಹೇಳ್ಬಿಟ್ಟು ಎಲ್ಲರೂ ಕರೀತಾ ಇದ್ರು. ಯಾವಾಗ ಅವರಲ್ಲಿ ಪರಮಾತ್ಮನ ಪರಕಾಯ ಪ್ರವೇಶ ಆಯಿತೋ ಆವಾಗಿಂದ ಹೆಸರೇನಾಯಿತು? ಬ್ರಹ್ಮ. ಪರಿವರ್ತನೆ ಆಯ್ತು ಹೆಸರು. ಸೋ ಬಿ ನಾಮ್ ಬದಲ್ತೆ ಜಬ್ಕಿ ವಾನಪ್ರಸ್ಥ ಅವಸ್ಥಾನ. ಇವ್ರ ಹೆಸರು ಬದಲಾವಣೆ ಆಗಿದ್ದು ರಿಟೈರ್ಮೆಂಟ್ ಆದಮೇಲೆ, 60 ವರ್ಷ ಆದಮೇಲೆ ಹೆಸರು ಬದಲಾವಣೆ ಆಯಿತು ಅಂತ. ಸನ್ಯಾಸಿ ತೋ ಗರ್ಬಾರ್ ಚೋಟ್ ಚಲೆ ಜಾತೆ ತೋ ನಾಮ್ ಬದಲ್ತಾ ಇನ. ಈಗ ಎಷ್ಟೋ ಜನ ದೀಕ್ಷೆ ತೊಗೊತಾರೆ, ಹೋಗಿ ಕಾವಿ ಬಟ್ಟೆ ಧರಿಸ್ತಾರೆ, ಗುರುಗಳಾಗ್ಬಿಡ್ತಾರೆ, ಹೆಸರು ಚೇಂಜ್ ಆಗಲ್ವಾ? ಶ್ರೀಕಂಠ ಆನಂದಜಿ ಇಂಥ ಇದು ಅಂತ ಇದು ಟೈಟ್ಲ್ಗಳು ಬರ್ತಾವಲ್ಲ. तो धर्म में ही रहते हैं, इनका नाम ब्रह्मा रखा है क्योंकि ब्राह्मण चाहिए ना, तुमको अपना बनाकर पवित्र ब्राह्मण बनाते हैं. ಈಗ ಅಲ್ಲಿ ಕೂಡ ಹೆಸರುಗಳನ್ನು ಯಾಕೆ ಬದಲಾಯಿಸ್ತಾರೆ? ಗುರುಗಳು ಅಂತ ಹೇಳ್ಬಿಟ್ಟು ಒಂದು ದೀಕ್ಷೆ ಕೊಟ್ಟು ಅದಕ್ಕೆ ಹೆಸರುಗಳು ಇಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಕೂಡ ಗುರುಗಳು ಬೇಕಲ್ವಾ ಭಕ್ತಿ ಮಾರ್ಗದಲ್ಲಿ ಜನರಿಗೆ ಎಲ್ಲ ಇದು ಮಾಡೋಕ್ಕೆ. ಇಲ್ಲಿ ಕೂಡ ಬ್ರಾಹ್ಮಣರು ಬೇಕು. ಅದಕ್ಕೋಸ್ಕರ ತಮ್ಮವ್ರನ್ನಾಗಿ ಮಾಡಿಕೊಂಡು ಬ್ರಾಹ್ಮಣರನ್ನಾಗಿ ಮಾಡ್ತಾ ಇದ್ದಾರೆ. ಪವಿತ್ರ ಬನಾಯ ಜಾತ ಹೈ. ಇಲ್ಲಿ ಪವಿತ್ರ ಆತ್ಮಗಳನ್ನು ತಯಾರು ಮಾಡ್ತಾ ಇದ್ದಾರೆ ಪರಮಾತ್ಮನೇ ಬಂದು. ಐಸಾ ನಹಿ ತುಮ್ ಜನಮ್ ಸೆ ಹಿ ಪವಿತ್ರ. ಹಿಂಗೆ ತಿಳ್ಕೊಬೇಡಿ, ನಾವು ಹುಟ್ಟದಾಗಿಂದ ಪವಿತ್ರವಾಗಿದ್ದೀವಿ ಅಂತ ತಿಳ್ಕೊಬೇಡಿ. ಪರಮಾತ್ಮ ಬಂದು ಪವಿತ್ರ ಜ್ಞಾನ ಕೊಟ್ಟ ಮೇಲೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ ಮೇಲೆ ಪವಿತ್ರ ಆಗೋದು ಅಲ್ವಾ. ತುಮಕೋ ಪವಿತ್ರ ಬನ್ನೇಕಿ ಶಿಕ್ಷಾ ಮಿಲ್ತಿ. ಪವಿತ್ರ ಆತ್ಮ ಆಗೋದಕ್ಕೋಸ್ಕರ ಇದು ವಿದ್ಯೆ, ಶಿಕ್ಷಣ. ವೈಸೆ ಪವಿತ್ರ ಕೈಸೆ ಪವಿತ್ರ ಬನೆ ವಹ ಬಿ ಮುಖ್ಯ ಬಾತ್. ಹಿಂಗೆ ಪವಿತ್ರ ಆಗೋದು ಅದು ಮೇನ್ ವಿಚಾರ. ನೆಕ್ಸ್ಟ್ ಹೇಳ್ತಾರೆ, ತುಮ್ ಜಾನ್ತೆ ಹೋ ಭಕ್ತಿಯ ಮಾರ್ಗ ಮೇ ಪೂಜ್ಯ ಏಕ್ ಬಿ ನಹಿ ಹೋ ಸಕ್ತೆ ಹೈ. ನಿಮ್ಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಪೂಜ್ಯರು ಯಾರೂ ಇಲ್ಲ. ಈಗ ಮನುಷ್ಯ ಗುರು ಆದಿಕ ಮಾತಾಡ್ತಾ ಹೋಗ್ತಿರತ್ತೆ. ಜನರು ಹೋಗ್ಬಿಟ್ಟು ಗುರುಗಳ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾ ಇರ್ತಾರೆ. ಕ್ಯೋಂಕಿ ಗರ್ ಮೇ ಚೋಡ್ ಪವಿತ್ರ ಬಂತೆ, ಅವ್ರ ಮನೆ ಮಠ ಬಿಟ್ಟು ಪವಿತ್ರ ಜೀವನ ಮಾಡ್ತಾ ಇರ್ತಾರಲ್ವ. ಬಾಕಿ ಉನ್ಕ ಪೂಜ್ಯ ನಹಿ ಕಹೆಂಗೆ. ಅವ್ರಿಗೆ ದೇವತೆಗಳು ಅಂತ ಹೇಳೋಕ್ಕಾಗೋದಿಲ್ಲ, ಪವಿತ್ರ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ. पूज्य वह है जिनका याद ना करे. सन्यासी लोग ब्रह्म तत्व को याद करते हैं ना, प्रार्थना करते हैं. सत्य में कोई याद नहीं करते. पूज्यರು ಅಂತ ಯಾರಿಗೆ ಹೇಳೋದು? ಯಾರನ್ನೂ ಸ್ಮರಿಸೋದಿಲ್ಲ, ಅವ್ರಿಗೆ ಪೂಜ್ಯರು ಅಂತ ದೇವತೆಗಳು. ಅಂದಮೇಲೆ ಬಾಬಾ ಹೇಳ್ತಿದ್ದಾರೆ, ಸಾಧು ಸಂತರು ಬ್ರಹ್ಮತತ್ವವನ್ನು ಧ್ಯಾನ ಮಾಡ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ. ಸತ್ಯುಗವನದಲ್ಲಿ ಯಾರನ್ನು ನೆನೆಸೋದಿಲ್ಲ. ಬಾಬಾ ಕೇತೆ ಹೇ ತುಮಕೋ ಯಾದ್ ಕರ್ನ ಏಕಕೋ. ಇಲ್ಲಿ ನೀವು ನೆನಪು ಮಾಡಬೇಕಾಗಿರೋದು ಯಾರನ್ನ? ಒಬ್ಬ ಪರಮಾತ್ಮನನ್ನ. ತೋ ವಹ ತೋ ಹೈ ಭಕ್ತ ತುಮಾರ ಹೇ ಆತ್ಮ ಗುಪ್ತ ಹೇ. ಅದೆಲ್ಲ ಭಕ್ತಿ ಆಗಿದೆ, ನೀವು ಆತ್ಮ ಸೀಕ್ರೆಟ್ ಆಗಿದ್ದೀರಿ. ಆತ್ಮಕೋ ಯಥಾರ್ಥ ರೀತಿ ಕೋಯಿ ಜಾನ್ತೆ. ಆತ್ಮ ಹೇಗಿದೆಯೋ ಹಾಗೆ ಯಾರೋ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. सत्युग त्रेता में शरीरधारी अपने नाम से पार्ट बजाते हैं. सत्युगದಲ್ಲಿ ತ್ರೇತಾಯುಗದಿಂದ
ಅವ್ರವ್ರ ಶರೀರಕ್ಕೆ ಏನೇನು ಹೆಸರುಗಳಿಟ್ಟಿರ್ತಾರೆ ಅದೇ ಹೆಸರಿನಿಂದ ಪಾತ್ರ ಮಾಡ್ತಾ ಇರ್ತಾರೆ. ನಾಮ್ ಬಿಗಾರ್ತೋ ಪಾರ್ಟ್ದಾರಿ ಹೋ ನ ಸಕೆ, ಹೆಸರಿಲ್ದಿರ ಯಾರು ಪಾತ್ರ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ನಾಮ್ ಬಿಗಾರ್ ಪಾರ್ಟ್ ಕೇಸೆ ಬಜಾಯಿಂಗ್, ಹೆಸರಿಲ್ದಿರ ಇದ್ರೆ ಹೆಂಗೆ ಪಾರ್ಟ್ ಮಾಡೋಕ್ಕಾಗತ್ತೆ? ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕು, ಏನಪ್ಪ ಹೆಸರು ಅಂತ ಕೇಳ್ತಾರ ಇಲ್ವಾ? ಹೆಸರಿಟ್ಟಿದ್ದೀರಾ ಇಲ್ಲ ಅಂತ ಕೇಳ್ತಾರ ಇಲ್ವಾ? ಹಾಗೆ ಇಲ್ಲಿನೂ ಕೂಡ. तो बाबा ने समझाया भक्ति मार्ग में गाते हैं आप आएंगे तो हम आपके ही अपना बनाएंगे, दूसरा ना कोई. ತಂದೆ ತಿಳಿಸಿದ್ದಾರೆ, ನೀವು ಪ್ರಾಮಿಸ್ ಮಾಡಿದ್ದೀರಿ ಟೆಂಪಲ್ಸ್ನಲ್ಲಿ ಹೋಗ್ಬಿಟ್ಟು, ಭಗವಂತ ನೀನೇ ಏನಾದರೂ ಈ ಭೂಮಿ ಮೇಲೆ ಬಂದುಬಿಟ್ರೆ ನಾವು ನಿಮ್ಮವರಾಗ್ಬಿಡ್ತೀವಿ ಅಂತೇಳ್ಬಿಟ್ಟು ನೀವೇ ಪ್ರಾರ್ಥನೆ ಮಾಡಿದ್ದೀರಿ. ಈಗ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. तो आत्मा कहते भक्ति मार्ग में जो भी देहदारी है जिनका नाम रखे जाते हैं उनको भी हम हम नहीं पूजेंगे. ಈಗ ಆತ್ಮ ಹೇಳುತ್ತೆ, ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ದೇಹದಾರಿಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ ಅವರನ್ನು ನಾವೇನು ಪೂಜಿಸೋದಿಲ್ಲ. ಜಬ್ ಆಪ್ ಆಯಂಗೆ ತೋ ಆಪ್ ಪರ್ ಹಿ ಕುರ್ಬಾನ್ ಚಾಯಂಗೆ. ನೋಡಿ, ನೀವೇನಾದ್ರೂ ಸೃಷ್ಟಿಗೆ ಬಂದರೆ ನಿಮಗೆ ನಾವು ಸರೆಂಡರ್ ಆಗಿಬಿಡ್ತೀವಿ ಅಂತೇಳ್ಬಿಟ್ಟು ನಾವೆಲ್ಲ ಪ್ರಾಮಿಸ್ ಮಾಡಿದ್ವಂತೆ. ಸೊ ಈ ಮುರಳಿ ಕೇಳಿದ ಮೇಲೆ ನಾನು ಸರೆಂಡರ್ ಆಗಿದ್ದೆ. ಈ ಮುರಳಿ ಆವಾಗ 35 ವರ್ಷದಿಂದ ನಾವು ಈ ಜ್ಞಾನಕ್ಕೆ ಬಂದಾಗ ಇದು ನಮ್ಗೆ ಇಷ್ಟ ಆಗೋಯ್ತು ಈ ಪಾಯಿಂಟ್. ಹೌದಲ್ಲ, ನಾವು ಪ್ರಾಮಿಸ್ ಮಾಡಿದ್ವಲ್ಲ ಭಗವಂತನ ಹತ್ರ ಟೆಂಪಲ್ಸ್ನಲ್ಲಿ ಅಂತ ಹೇಳ್ಬಿಟ್ಟು ನಿಶ್ಚಯ ಆಗೋಯ್ತು ಈ ಪಾಯಿಂಟು. ಅದಕ್ಕೆ ನಾವು ಸರೆಂಡರ್ ಆಗಿತ್ತು. ಕೇಳ್ತಾರೆ ಕೆಲವ್ರು, ಯಾಕೆ ಸರೆಂಡರ್ ಆಗಿಬಿಟ್ರಿ ಅಂತ. ಸೊ ಇದು ನೋಡಿ, ಭಗವಂತನೇ ಜ್ಞಾಪಿಸ್ಬಿಟ್ಟು ನಮಗೆ ಸ್ಮೃತಿ ಕೊಟ್ಟು ಇದು ಮಾಡಿಸಿದ್ದಾರೆ ಅಂತ. तो उनके देहदारी की नाम दरिये की पूजा करते रहते हैं. ಈಗ ಭಕ್ತಿ ಮಾರ್ಗದಲ್ಲಿ ದೇಹದಾರಿಗಳಿಗೆ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಜಬ್ ಆದಾ ಕಲ್ ಭಕ್ತಿ ಪೂರಿ ಹೋತೆ ತಬ್ ಬಾಪಾತ್. ಭಕ್ತಿ ಕಾರ್ಯ ಮುಗಿಬೇಕು. ಭಕ್ತಿ ಅರ್ಧ ಕಲ್ಪ ನಡೀತು, ದ್ವಾಪರ ಯುಗದಿಂದ ಭಕ್ತಿ ಸ್ಟಾರ್ಟ್ ಆಗಿದ್ದು, ಇಲ್ಲಿವರೆಗೂ ಭಕ್ತಿ ನಡೀತಾ ಬಂದಿದೆ. ಇದು ಮುಗೀತು, ಜ್ಞಾನ ಪ್ರಾಪ್ತಿ ಆಯಿತು, ತಂದೆ ಬಂದರು. ಕೇತೆ ಹೇ ತುಮ್ ಜನ್ಮ ಜನ್ಮಾಂತರ ಭಕ್ತಿ ಕರ್ತೆ ಆಯೇ ಹೋ, ಅನೇಕ ಜನ್ಮಗಳಿಂದ ನೀವು ಭಕ್ತಿ ಮಾಡ್ತಾ ಬಂದಿದ್ದೀರಿ. ತುಮ್ ಹಮಾರೆ ಬಿಗರ್ ಕಿಸ್ಕೋ ಯಾದ್ ನಹಿ ಕರೆಂಗೆ. ನೀವು ಹೇಳ್ತಾ ಬಂದಿದ್ದೀರಿ, ನಿಮ್ಮನ್ನು ಬಿಟ್ಟು ನಾವು ಯಾರನ್ನೂ ನೆನೆಸೋದಿಲ್ಲ, ನಿಮ್ಮನ್ನೇ ಪೂಜಿಸ್ತೀವಿ, ನಿಮ್ಮನ್ನೇ ಗುಣಗಾನ ಮಾಡ್ತೀವಿ, ನಿಮ್ಮನ್ನೇ ಧ್ಯಾನಿಸ್ತೀವಿ ಅಂತ ಹೇಳ್ತಾ ಬಂದಿದ್ದೀರಿ. ಅಪ್ನಿ ದೇಹಕ್ಕೂ ಭಿ ಯಾದ್ ನಹಿ ಕರೆಂಗೆ, ನಮ್ಮ ದೇಹನೂ ನಾವು ನೆನೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಬಂದಿದ್ದೀರಿ. ಪರಂತು ಮುಜೆ ಜಾನ್ತೆ ನಹಿ ಯಾದ್ ಕೇಸೆ ಕರೆಂಗೆ. ನನ್ನನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಬರೇ ಭಕ್ತಿ ಮಾಡ್ತಿದ್ರಿ, ನೀವು ಹೆಂಗೆ ಪೂಜೆ ಮಾಡ್ತಿದ್ರಿ, ಹೆಂಗೆ ನೋಡ್ತಾ ಇದ್ರಿ, ಹೆಂಗೆ ನೆನಪು ಮಾಡೋಕ್ಕಾಗುತ್ತೆ. ಅಬ್ ಬಾಬಾ ಬಚ್ಚೋಂಕೊ ಬೈಟ್ ಸಮಜಾತೆ. ಈಗ ಮಕ್ಕಳಿಗೆ ಕೂತ್ಕೊಂಡು ಶಿವ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾನು ಹಿಂಗಿದ್ದೀನಿ, ಸತ್ಯಂ ಶಿವಂ ಸುಂದರಂ ಜ್ಯೋತಿ ರೂಪದಲ್ಲಿದ್ದೇನೆ, ನನ್ನ ನೀವು ಜ್ಯೋತಿ ರೂಪದಲ್ಲಿ ತಿಳ್ಕೊಳ್ಳಿ ಅಂತ ಭಗವಂತ ಹೇಳ್ತಾರೆ. ಮೀಟೆ ಮೀಟೆ ಬಚ್ಚೆ ಅಪನೆ ಕೋ ಆತ್ಮ ಸಮझो और बाप को याद करो. ಅಷ್ಟು ಯೋಗ ಕೂತ್ಕೋಬೇಕಾದ್ರೆ ಏನು ತಿಳ್ಕೊಂಡು ಕೂತ್ಕೋಬೇಕೋ, ನನ್ನ ಆತ್ಮ ಇಲ್ಲಿ ಬೃಕುಟಿನಲ್ಲಿ ಕೂತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಕೂತ್ಕೋಬೇಕು. ಆಮೇಲೆ ಪರಮಾತ್ಮನ ನೆನೆಸ್ಬೇಕು, ತಂದೆ ನೆನೆಸ್ಬೇಕು. बाबा ही पावन बनाते हैं, पतित पावन है, उनको याद करने से पावन सतो प्रधान बन जाएंगे. ತಂದೆನೇ ಬಂದು ಆತ್ಮನ ಪಾವನ ಮಾಡ್ತಾರೆ. ಅವರನ್ನು ನೆನಪು ಮಾಡ್ತಾ ಮಾಡ್ತಾ ಪಾವನರು ಸತೋ ಪ್ರಧಾನರು ಆಗ್ಬಿಡ್ತೀವಿ. ಸತ್ಯುಗ ತ್ರೇತಾ ಮೇ ಭಕ್ತಿ ಹೋತಿ ನಹಿ ತುಮ್ ಕೋಯಿ ಕೋವಿ ಯಾದ್ ನಹಿ ಕರ್ತೆ. ಸ್ವರ್ಗದಲ್ಲಿ ಭಕ್ತಿ ಇರೋದಿಲ್ಲವಂತೆ. ಸತ್ಯುಗ ತ್ರೇತಾಗ 2 ಯುಗದಲ್ಲಿ ನೋ ದೇವಸ್ಥಾನ, ನೋ ಭಕ್ತಿ, ನೋ ಪೂಜೆ, ನೋ ಪೂಜಾರಿ, ಅವಶ್ಯಕತೆನೇ ಇಲ್ವಲ್ಲ, ಎಲ್ಲರೂ ಸುಖವಾಗಿರ್ತೀವಲ್ಲ. ಭಕ್ತಿ ಸ್ಟಾರ್ಟ್ ಆಗಿದ್ದು ದ್ವಾಪರಯುಗದಿಂದ ಆಚೆಗೆ. ತುಮ್ ಕೋಯಿ ಕೋ ಭಿ ಯಾದ್ ನಹಿ ಕರ್ತೆ, ನಾ ಬಾಪ್ ಕೋ ನಾ ಚಿತ್ರೋಂ ಕೋ, ವಹಾ ತೋ ಸುಖ ಹಿ ಸುಖ ರಹತಾ ಹೈ. ಸತ್ಯುಗದಲ್ಲಿ ಪರಮಾತ್ಮನೂ ಧ್ಯಾನ ಮಾಡಲ್ಲ, ದೇವಾಂದೇವತೆಗಳನ್ನ ಪೂಜೆ ಮಾಡಲ್ಲ, ಏನೂ ಮಾಡೋದಿಲ್ಲ. ಯಾಕೆಂದರೆ ಬೇಕಾದಷ್ಟು ಸುಖ ಇರುತ್ತೆ. ಬಾಬಾನೇ ಸಮಜಾಯ ಜಿತನಾ ತುಮ್ ನಜ್ದೀಕ್ ಆತೆ ಜಾಯಂಗೆ ಕರ್ಮಾತೀತ ಅವಸ್ಥಾ ಹೋತಿ ಜಾಯಂಗೆ. ನೀವು ಈಗ ಜ್ಞಾನ ಮಾರ್ಗದಲ್ಲಿ ಹತ್ತಿರ ಬಂದಂಗೆಲ್ಲ ನಿಮ್ಮ ಸ್ಥಿತಿ ಕರ್ಮಾತೀತ ಡಿಟ್ಯಾಚ್ ಆಗ್ತಾ ಹೋಗುತ್ತೆ. सत्युग में नई दुनिया नया मकान में सुख और बहुत सुख रहता है. ಸತ್ಯುಗದಲ್ಲಿ ಹೊಸ ಮನೆಗಳಿರುತ್ತೆ, ಎಲ್ಲ ಬಂಗಾರದ ಮನೆಗಳಿರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀವಿ. ಹೊಸ ಮನೆಗಳಲ್ಲಿ ತುಂಬ ಸುಖ ಇರುತ್ತಲ್ವಾ. 25% ಪುರಾಣ ಹೋತಾ है जैसे स्वर्ग भूल जाता है ना. 25 ಭಾಗ ಹಳೇದಾದ್ಮೇಲೆ ಸ್ವರ್ಗ ಮರ್ತು ಹೋಗುತ್ತೆ. तो बाबा कहते हैं तुम गाते थे आपके ही बनेंगे. ನೀವು ಕೂಡ ಹಾಡ್ತಾ ಬಂದಿದ್ದೀರಿ, ತಂದೆ ನಾವು ನಿಮ್ಮವರಾಗ್ತೇವೆ, आप से ही सुनेंगे, निम्मिंदले नाव ಕೇಳ್ತೇವೆ. तो जरूर आप परमात्मा को ही कहते हो ना. ನೀವು ಪರಮಾತ್ಮನಿಗೆ ಈ ರೀತಿ ಹೇಳ್ತಾ ಬಂದಿದ್ರಲ್ವಾ. ಆತ್ಮ कहती है ಪರಮಾತ್ಮ ಬಾಪ್ ಕೆ ಲಿಯೆ. ಪ್ರೇಯರ್ಸ್ ಮಾಡುವಾಗ ಆತ್ಮಗಳು ಹೇಳ್ತಾ ಇದ್ದಾವೆ ಪರಮಾತ್ಮ ತಂದೆಗೋಸ್ಕರ. ಆತ್ಮ ಅತಿ ಸೂಕ್ಷ್ಮ ಬಿಂದು है. ಆತ್ಮ ಹೆಂಗಿದೆ? ಅತ್ಯಂತ ಸೂಕ್ಷ್ಮ ಬಿಂದು. उनको देखने के लिए दिव्य दृष्टि चाहिए. ಆತ್ಮ ನೋಡಬೇಕಾದ್ರೆ
ಸಾಕ್ಷಾತ್ಕಾರ ಆಗಬೇಕಾದ್ರೆ ದಿವ್ಯ ದೃಷ್ಟಿ ಬೇಕು. ಅದು ಕೊಡೋರು ಯಾರೋ? ದಿವ್ಯ ದೃಷ್ಟಿನ ಇವ್ರು ಕೊಟ್ಟಿದ್ದ್ಯಾರೋ? ಪರಮಾತ್ಮನೇ ಕೊಟ್ಟರು. ಗೊತ್ತಾಯ್ತಾ? आत्मा का ध्यान कर नहीं सकेंगे हम आत्मा इतनी छोटी बिंदु. ಆತ್ಮನನ್ನು ನೀವು ಧ್ಯಾನ ಮಾಡೋಕ್ಕಾಗಲ್ಲ. ಆತ್ಮ ಅತಿ ಸೂಕ್ಷ್ಮವಾದಂಥ ಬಿಂದು. ಹಮ್ ಆತ್ಮ ಇತನಿ ಚೋಟಿ ಬಿಂದು ಐಸೆ ಸಮಾಜ ಯಾದ್ ಕರ್ನ ಮೆಹನತ್ ಹೈ. ಈ ರೀತಿ ತಿಳ್ಕೊಂಡು ನೆನಪು ಮಾಡೋದು ಕಷ್ಟ ಇದೆ. आत्मा का साक्षात्कार की कोशिश नहीं करते हैं, परमात्मा के लिए कोशिश करते हैं. ಆತ್ಮ ಸಾಕ್ಷಾತ್ಕಾರ ಆಗಲಿ ಅಂತ ಯಾರೂ ಯೋಚನೆ ಮಾಡಲ್ಲ, ಪ್ರಯತ್ನಗಳನ್ನು ಮಾಡೋದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಸುಮಾರು ಜನ ಈ ಪ್ರಪಂಚದಲ್ಲಿ ಏನು ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಜಿನ್ಕೆ ಲಿಯೆ ಸುನಾ ಕಿ ಹಜಾರು ಸೂರ್ಯ ಸೆ ತೇಜೋಮಯಿ, ಅದಕ್ಕೋಸ್ಕರನೇ ಬರೆದಿದ್ದಾರೆ ಸಹಸ್ರಾರು ಸೂರ್ಯನಷ್ಟು ಪ್ರಕಾಶಮಯವಾಗಿದ್ದಾರೆ ಪರಮಾತ್ಮ ಅಂತ. उनका साक्षात्कार होता है, कहते हैं बहुत तेजोमय है क्योंकि वह सुना हुआ है ना. ಭಗವಂತನ ಸಾಕ್ಷಾತ್ಕಾರ ಆದಾಗ ತೇಜಸ್ಸಿನ ಬೆಳಕು ಕಾಣಿಸ್ಕೊಂತು ಅಂತ ಸುಮಾರು ಕಡೆ ಹೇಳ್ತಾರೆ. ಏಕೆಂದರೆ ಕೇಳಿದಾರಲ್ಲ, ಸಹಸ್ರಾರು ಸೂರ್ಯನಷ್ಟು ತೇಜೋಮಯದಲ್ಲಿ ಇದ್ದಾರೆ ಭಗವಂತ. ಜಿನ್ಕಿ ನೌದಾ ಭಕ್ತಿ ಕಹೆಂಗೆ ದೇಖೆಂಗೆ ಬಿ ವಹಿ. ಯಾರು ತುಂಬ ಹಳೆ ಭಕ್ತರಿದ್ದಾರೆ, ನವದಾ ಭಕ್ತಿ ಮಾಡಿರೋರಿದ್ದಾರೆ, ನಿಷ್ಠೆಯಿಂದ ಭಕ್ತಿ ಮಾಡಿರೋರಿದ್ದಾರೆ, ಅವ್ರಿಗೆ ಸಾಕ್ಷಾತ್ಕಾರಗಳಾಗೋದು, ಎಲ್ರಿಗೂ ಆಗಕ್ಕಿಲ್ಲ. ಗೊತ್ತಾಯ್ತಾ? नहीं तो विद्वांस भी ना बैठे. बाबा कहते हैं आत्मा को ही नहीं देखा तो परमात्मा को कैसे देख सके. ಆತ್ಮನ್ನೇ ನೋಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಜನ ವಿದ್ವಾಂಸರು ಪಂಡಿತರು ಸಾಧನೆಗಳು ಮಾಡಿದ್ದಾರೆ ಅಂದರೆ ಪರಮಾತ್ಮನ ಹೆಂಗೆ ನೋಡಲಿಕ್ಕಾಗುತ್ತೆ? आत्मा को देखा ही कैसे सकते हैं जबकि शरीर का चित्र है, नाम है, आत्मा तो है बिंदी बहुत छोटी है, उनको कैसे देखें? ಶರೀರಕ್ಕೆ ಚಿತ್ರ ಇದೆ, ಆತ್ಮಕ್ಕೆ ಚಿತ್ರ ಇಲ್ಲ. ಮತ್ತು ಆತ್ಮ ಅನ್ನೋದು ಈ ಪ್ರಕೃತಿಯಿಂದ ತಯಾರಾಗಿದ್ದಲ್ಲ, ಮೆಟಾಫಿಸಿಕಲ್ ಎನರ್ಜಿ. ಅದು ಮೆಟಾಫಿಸಿಕಲ್ ಎನರ್ಜಿ ಅಂದ್ರೇನೋ ಅಭೌತಿಕವಾಗಿರ್ತಕ್ಕಂಥ ಶಕ್ತಿ, ಪಂಚತತ್ವಗಳಿಗಿಂತ ಅತೀತವಾಗಿರೋವಂಥ ಶಕ್ತಿ, ಅತಿ ಸೂಕ್ಷ್ಮವಾದಂಥ ಶಕ್ತಿ. ಭಾಳ ಪ್ರಯತ್ನ ಮಾಡ್ತಾರೆ, ಪರಂತು ಇನ್ನು ಅಂಕೋನ್ಸೆ ದೇಖ್ನಾ ಸಕೆ. ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಯಾರು ಕಣ್ಣಿಂದ ನೋಡ್ಲಿಕ್ಕೆ ಆಗಲಿಲ್ಲ. ಆತ್ಮಕೋ ಜ್ಞಾನಕ ಅವ್ಯಕ್ತ ಆಂಕೆ ಮಿಲ್ತಿ. ನೋಡಿ, ಆತ್ಮಕ್ಕೆ ಅವ್ಯಕ್ತ ಕಣ್ಣು ಸಿಗುತ್ತೆ, ಆವಾಗ ನೋಡ, ಅದೇ ಸಾಕ್ಷಾತ್ಕಾರ. ಗೊತ್ತಾಯ್ತಾ? ಅಂದರೆ ನಮಗೆ ಭಗವಂತ ದಿವ್ಯ ದೃಷ್ಟಿ ಕೊಟ್ಟಾಗ ನಮಗೆ ಕಾಣಿಸುತ್ತೆ ಆತ್ಮ ಏನೋ ಹಿಂಗಿದೆ ಅಂತ, ಪರಮಾತ್ಮ ಹೆಂಗಿದ್ದಾರೆ ಅನ್ನೋದು ಸಾಕ್ಷಾತ್ಕಾರಗಳಿಗೆ ಗೊತ್ತಾಗೋದು. ಅದು ಆಗಬೇಕಾದ್ರೆ ತುಂಬ ಭಕ್ತಿ ಮಾಡಿರ್ಬೇಕು. ಸುಮ್ಮನೆ ಮೇಲೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರಿಗೆಲ್ಲ ಇಲ್ಲ. ಆಳವಾದ ತೀಕ್ಷ್ಣವಾದ ಭಕ್ತಿ ಮಾಡಬೇಕು ಅವ್ರಿಗೆ. अभी तुम जानते हो आत्मा कितनी छोटी है, मुझ आत्मा में ही 84 जन्मों का पार्ट ಮಾಡಿ. ಈಗ ನಿಮಗೆ ಗೊತ್ತಿದೆ, ನೀವು ತಿಳ್ಕೊಂಡಿದ್ದೀರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ. ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಫಿಕ್ಸ್ ಆಗಿದೆ. ಜೋ ಮುಜೆ ರಿಪೀಟ್ ಕರ್ಮ, ನಾನು ಆತ್ಮ ಆ ಪಾತ್ರಗಳನ್ನೆಲ್ಲ ಅಭಿನಯಿಸಬೇಕಾಗಿದೆ. ಜೋ ಮುಜೆ ರಿಪೀಟ್ ಕರ್ನ ಬಾಬಾ भी श्रीमत मिलती है श्रेष्ठ बनने के लिए तो बस ಉಸ್ ಪರ್ ಚಲನಾ चाहिए. ತಂದೆನೇ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದಮೇಲೆ ಅವ್ರ ಮಾರ್ಗದರ್ಶನದ ಮೇಲೆ ನಡಿಬೇಕು. ತುಮೆ ದೇವಿ ಗುಣ ಧಾರಣ ಕರ್ಮ, ನೀವೇನು ಮಾಡಬೇಕು? ದೇವತಾ ಗುಣಗಳನ್ನು ಜೀವನದಲ್ಲಿ ಕಲ್ತ್ಕೊಬೇಕು. ಖಾನ್ ಪಾನ್ ಬಿ ರಾಯಲ್ ಹೋನಾ ಚಾಹಿಯೆ. ಊಟ ತಿಂಡಿ ಹೆಂಗಿರಬೇಕು? ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ತಿನ್ನಿ, ಯಾಕೆಂದರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಚಲನ್ ಬಡಿ ರಾಯಲ್ ಚಾಹಿಯೆ, ನಡವಳಿಕೆಗಳು ಚೆನ್ನಾಗಿ ಇಟ್ಕೊಳ್ಳಿ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಜುಕೇಷನ್ ಇದು. ತುಮ್ ದೇವತಾ ಬಂತೆ ಹೋ, ನೀವು ದೇವತೆಗಳಾಗ್ತೀರ ಮುಂದಿನ ಜನ್ಮಕ್ಕೆ. ಈಗಲೇ ಆ ಸಂಸ್ಕಾರ ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದೇವತಾಯ ಖುದ್ ಪೂಜ್ಯ ವ ಕಭಿ ಕಿಸ್ಕಾ ಪೂಜನ್ ನಹಿ ಕರ್ತೆ ಹೈ तो डबल सिरता जाए ना, कभी भी कैसे पूजते नहीं. ಎರಡು ಕಿರೀಟ ಇರುತ್ತೆ ದೇವತೆಗಳಿಗೆ, ಅವರೆಂದೂ ಯಾರಿಗೆ ಪೂಜೆ ಮಾಡೋದಿಲ್ಲ. ತು ಪೂಜ್ಯಟೇರೇನಾ, ದೇವತೆಗಳು ಪೂಜ್ಯರಾಗಿದ್ದಾರಲ್ವಾ. ಸತ್ಯುಮೆ ಕಿಸ್ಕಿ ಪೂಜಾ ನೇಕಿ ದರ್ಕಾರ ನಹಿ. ಸತ್ಯುಗದಲ್ಲಿ ದೇವಾನ್ ದೇವತೆಗಳು ಯಾರನ್ನೂ ಪೂಜೆ ಮಾಡೋ ಅಗತ್ಯ ಇಲ್ಲ. ಬಾಕಿ ಹಾಂ ಏಕ್ ದೋಕೋ ರಿಗಾರ್ಡ್ ಜರೂರ್ ದೇಂಗೆ, ಒಬ್ರಿಗೊಬ್ರು ಗೌರವ ಅಂತೂ ಕೊಟ್ಟೆ ಕೊಡ್ತಾರೆ. ಅಲ್ಲಿ ಐಸಾ ನಮನ್ ಕರ್ನ ಉನ್ಕೋ ರಿಗಾರ್ಡ್ ಕಹಾ ಜಾತಾ ಹೈ, ಐಸಾ ನಹಿ ದಿಲ್ ಮೇ ಉನ್ಕೋ ಯಾದ್ ಕರ್ನ ರಿಗಾರ್ಡ್ ತೋ ದೇನಾ ಹಿ. ಗೌರವ ಕೊಡೋದು ಬೇರೆ ಪ್ರಶ್ನೆ, ನೆನಪು ಮಾಡೋದು ಬೇರೆ ಪ್ರಶ್ನೆ ಅಂತಾರೆ. ಜೈಸೆ ಪ್ರೆಸಿಡೆಂಟ್ ಹೈ ಸಬ್ ರಿಗಾರ್ಡ್ ರಖ್ತೇನ, ಹೀಗೆ ಪ್ರೆಸಿಡೆಂಟ್ ಬಂದಾಗ ಎಲ್ಲರೂ ಗೌರವಿಸ್ತಾರಲ್ವಾ. जानते ये बड़े मर्तबा वाला है, दौड़ पोषण इधारप्ಪ इवर ಅಂತ. नमन थोड़ी करना है. तो बाबा समझाते ये ज्ञान मार्ग बिल्कुल अलग चीज़ है, इससे सिर्फ अपने को आत्मा समझना है. ಈ ಜ್ಞಾನ ಮಾರ್ಗನೇ ಬೇರೆ ಆಗಿದೆ, ಭಕ್ತಿ ಮಾರ್ಗನೇ ಬೇರೆ ಆಗಿದೆ. ಇದರಲ್ಲಿ ನೀವು ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
जो भी भूल गए हो ಅದನ್ನು ನೀವು ಮರೆತು ಹೋಗ್ಬಿಟ್ಟಿದ್ದೀರಾ. काम तो जरूर नाम से ही करना है, बिगर नाम तो बुलाएंगे कैसे. ಹೆಸರು ಜೊತೆಯಲ್ಲೇ ಎಲ್ಲ ಕೆಲಸ ನಡೆಯುತ್ತೆ. ಹೆಸರೇ ಇಲ್ಲ ಅಂದರೆ ಕರೆಯೋದು ಹಿಂಗೆ. ಬಲ್ तुम शरीरदारी बन पार्ट बजाते हो परंतु बुद्धि से शिव बाबा को याद करना है. भले ನೀವು ಶರೀರದಿಂದ ಪಾತ್ರನ ಅಭಿನಯಿಸ್ತೀರಾ, बुद्धिಯಿಂದ ತಂದೆಯನ್ನು ನೆನೀಬೇಕು. कृष्ण के भगत समझते हमको कृष्ण को याद करना है, बस जिधर देखता हूँ कृष्ण ही कृष्ण. ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಪೂಜೆ ಮಾಡೋರು ಇರ್ತಾರೆ, ಎಲ್ಲಿ ನೋಡ್ತಿದ್ರು ಕೂಡ ಕೃಷ್ಣ 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 ಅಂತಾರೆ. ಇದ್ರಲ್ಲಿ ನೋಡಿ ಇಸ್ಕಾನ್ನಲ್ಲಿ ಹರೇ ರಾಮ ಹರೇ ಕೃಷ್ಣ ಅವ್ರಿಗೆ ಒಂದು ರೀತಿಯಲ್ಲೇ ಇದು ಕಂಠಪಾಠ ಆಗಿಬಿಟ್ಟಿರುತ್ತೆ, ಅದೇ ಆಗಿಬಿಟ್ಟಿರುತ್ತೆ. कृष्ण का भक्त समझते हमको कृष्ण को याद करना. तो हम ही कृष्ण हैं, तुम भी कृष्ण हैं. अरे तुम्हारा नाम अलग है, उनका नाम अलग है, सब कृष्ण कृष्ण कैसे हो सकते. ಹೇಳ್ಬೇಕಾದ್ರೆ ನಾವು ಕೃಷ್ಣ ನೀವು ಕೃಷ್ಣ ಎಲ್ಲರೂ ಕೃಷ್ಣ ಅಂತ ಹೇಳ್ಕೊಂಡು ಬಿಡ್ತಾರೆ. ಅರೆ ನಿಮ್ಮ ಹೆಸರೇ ಬೇರೆ ಅವ್ರ ಹೆಸರೇ ಬೇರೆ, ಎಲ್ರದ್ದು ಹೆಸರು ಬೇರೆ, ನೀವು ಹೆಂಗೆ ಕೃಷ್ಣ ಆಗೋಕ್ಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಸಬ್ಕಾ ನಾಮ್ ಕೃಷ್ಣ ತೋಡಿ ಹೋತಾ, ಎಲ್ರಿಗೂ ಹೆಸರು ಒಂದೇ ಇರುತ್ತಾ? ಇಲ್ಲ. ಜೋ ಆತ ಸೊ ಬೋಲ್ತಾರೆ, ವಿಚಾರ ಗೊತ್ತೇ ಇಲ್ಲ, ಏನು ಬಂತೆ ಹೇಳ್ತಾ ಇರ್ತಾರೆ. अब बाबा कहते हैं भक्ति मार्ग के सब चित्रों को भूल एक बाप को याद करो. ಈಗ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಚಿತ್ರಗಳಿದ್ದಾವೆ, ಅವೆಲ್ಲ ಮರೀರಿ, ನನ್ನೊಬ್ಬ ನೆನಪು ಮಾಡಿ. ಚಿತ್ರೋಂಕೋ ತುಮ್ ಪತಿತ್ ಪಾವನ್ ನಹಿ ಕಹೆಂಗೆ. ಚಿತ್ರಗಳಿಗೆ ನೀವು ಪತಿತ ಪಾವನ ಅಂತ ಕರೆಯೋದಿಲ್ಲ. ಪತಿತ ಪಾವನ ಅಂತ ಹೇಳೋದು ಪರಮಾತ್ಮನಿಗೆ. ಹನುಮಾನಾದಿ ಪತಿತ್ ಪಾವನ್ ತೋಡಿ. ಆಂಜನೇಯವರೆಲ್ಲ ಆತ್ಮಗಳನ್ನು ಪಾವನ ಮಾಡ್ತಾರೇನು? ಇಲ್ಲ. ಅನೇಕ ಚಿತ್ರ ಹೇ, ಕೊಯ್ ಬಿ ಪತಿತ್ ಪಾವನ್ ನಹಿ. ಅನೇಕ ಚಿತ್ರಗಳಿದ್ದಾವೆ, ಅವ್ರಿಗೆ ಯಾರಿಗೂ ಪತಿತ ಪಾವನ ಅಂತ ಹೇಳೋದಿಲ್ಲ. ಕೊಯ್ ಬಿ ದೇವಿ ದೇವತಾ ಜಿನ್ಕಾ ಶರೀರ ಹೇ ಉನ್ಕೋ ಪತಿತ್ ಪಾವನ್ ನಹಿ ಕಹೆಂಗೆ. ಯಾರೆಲ್ಲ ದೇವಾನ್ ದೇವತೆಗಳಿದ್ದಾರೆ, ಚಿತ್ರಗಳಿದ್ದಾವೆ, ಅವ್ರಿಗೆ ಯಾರಿಗೂ ಪತಿತ ಪಾವನ ಅಂತ ಹೇಳೋದು. ವಿಚಿತ್ರ ನಿರಾಕಾರ ಪರಮಾತ್ಮನಿಗೆ ಪತಿತ ಪಾವನ ಅಂತ ಹೇಳೋದು. 6-8 ಭುಜಾ ವಾಲಿ ದೇವಿಯ ಆದಿ ಬನಾತೆ ಸಬ್ ಅಪ್ನ ಬುದ್ಧಿ ಸೆ. 6 ಅಥವಾ 8 ಭುಜಗಳಿರೋರು ತೋರಿಸ್ತಾರೆ ದೇವಿ ದೇವತೆಗಳಿಗೆ. ಎಲ್ಲರೂ ಕೂಡ ಅವ್ರವ್ರ ಬುದ್ಧಿಯಿಂದನೇ ಎಲ್ಲ ಮಾಡ್ತಾರೆ. ಯಾ ಕೌನ್ ಹೇ ಯಾ ಜಾನ್ತೆ ನಹಿ, ಇವ್ರು ಯಾರು ಅನ್ನೋದನ್ನು ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಯಾ ಪತಿತ್ ಪಾವನ್ ಬಾಪ್ ಕಿ ಔಲಾದ್ ಮದದ್ಗಾರ ಹೇ. ಪತಿತ ಪಾವನ ತಂದೆಗೆ ಸಂತಾನರು ನಾವು, ಸಹಯೋಗಿಗಳು ನಾವು. ಜಿಸ್ಕೋ ಬಿ ಪತಾನೆ, ಇದು ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ. ತುಮಾರ ನಾಮ್ ತೋ ಯಾ ಸಾಧಾರಣ ಹೀ ಹೇ. ನಿಮ್ಮ ಶರೀರ ಅಥವಾ ಹೆಸರು ರೂಪ ಸಾಧಾರಣವಾಗಿದೆ. वह शरीर तो विनाश हो जाएंगे, ऐसा नहीं कि तुम्हारा ಚಿತ್ರ ಆದಿ रहेंगे. ಈ ಶರೀರಗಳು ಇವೆಲ್ಲ ಹೋಗ್ತವೆ, ಇವ್ಯಾವುದೋ ಚಿತ್ರಗಳು ಇಟ್ಕೊಳ್ಳೋದಿಲ್ಲ ಮುಂದಕ್ಕೆ. ದೇವತೆಗಳದ್ದು ಇಟ್ಕೊತಾರೆ, ಯಾಕೆಂದರೆ ಅದು ಪವಿತ್ರವಾದ ಶರೀರಗಳು. ಈ ಶರೀರ ಚಿತ್ರಗಳು ಯಾರೂ ಇಟ್ಕೊಳ್ಳೋದಿಲ್ಲ. सब खत्म हो जाएंगे. वास्तव में देविया तुम हो, नाम भी लिया जाता है. सीता देवी, फलाना देवी, नाम देवता नहीं, राम देवता नहीं कहेंगे. फलाना देवी व श्रीमती कह देते हैं. ಈಗ ಭಕ್ತಿ ಮಾರ್ಗದಲ್ಲಿ ಸೀತಾದೇವಿ ಅಂತಾರೆ, ಇಂಥ ದೇವಿ ಅಂತಾರೆ, ರಾಮ್ ದೇವತಾ ಅಂತ ಹೇಳೋದಿಲ್ಲ. ಇಂಥವ್ರಿಗೆ ದೇವಿ ಅಥವಾ ಶ್ರೀಮತಿ ಅಂತ ಹೇಳಿಬಿಡ್ತಾರೆ. भी रांग हो जाता है. अब पावन बनाने के लिए पुरुषार्थ. ಈಗ ಆತ್ಮನ್ನ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋಕೆ ಪುರುಷಾರ್ಥವನ್ನು ಮಾಡಬೇಕು. तुम कहते हो पति से पावन बनाओ, ऐसा नहीं कहेंगे लक्ष्मी नारायण बनाओ. पति से पावन बाप ही बनाते हैं. ಈ ಆತ್ಮಗಳನ್ನು, ಪತಿತ ಆತ್ಮಗಳನ್ನು ಪಾವನ ಮಾಡೋಕ್ಕೆ ಒಬ್ಬರೇ ಪರಮಾತ್ಮ ಬರಬೇಕಾಗತ್ತೆ. ನರಸೆ ನಾರಾಯಣ भी वही बनाते हैं. वे लोग पतित पावन निराकार को कहते. ನರನನ್ನು ನಾರಾಯಣರನ್ನಾಗಿ ಮಾಡೋ ತಂದೆ ಆಗಿದ್ದಾರೆ. ಆ ಜನರು ಪತಿತ ಪಾವನ ಅಂತೇಳಿ ನಿರಾಕಾರನಿಗೆ ಹೇಳೋದು. और सत्य नारायण कथा सुनाते हैं और बोले फिर दिखाए हैं. ಸತ್ಯನಾರಾಯಣ ಕಥೆನೂ ಹೇಳ್ತಾರೆ, ಮತ್ತು ತೋರಿಸ್ತಾನೆ. ಈ ರೀತಿನೂ ಹೇಳೋದಿಲ್ಲ. ಸತ್ಯನಾರಾಯಣ ಕಥೆ ಹೇಳಿಬಿಟ್ಟು ಅಮರ ಮಾಡೋ ಅಂತ ಹೇಳೋದಿಲ್ಲ. ನರಸೆ ನಾರಾಯಣ ಬನಾವೋ ಸಿರ್ಫ್ ಕೇತೆ ಹೇ ಆಕರ್ ಪಾವನ. ಕೇವಲ ಹೇಳ್ತಾರೆ, ಬಂದು ನಮ್ಮನ್ನು ಪಾವನ ಮಾಡು. ತುಮ್ ಅವರಂಕೋ ಸತ್ಯ ಕಥಾ ಸುನಾತೆ ಹೋ. ನೀವು ಬೇರೆಯವ್ರಿಗೂ ಸತ್ಯ ಕಥೆಯನ್ನು ಹೇಳ್ತೀರಾ. ಅವ್ರ ಕೊಯ್ ನಾ ಜಾನ್ ಸಕೆ, ಬೇರೆ ಯಾರು ಈ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. तुम ही जानते हो, बल तुम्हारे घर में चित्राए संबंधी है, भाई है, परंतु वह नहीं समझते हैं. ನೀವು ಬೇರೆ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಈ ವಿಚಾರಗಳನ್ನು ತಿಳ್ಕೊಂಡಿಲ್ಲ. ನೀವು ತಿಳ್ಕೊಂಡಿದ್ದೀರಿ. ಬಲೆ ನಿಮ್ಮ ಮನೆಯಲ್ಲಿ ಮಿತ್ರರಿರ್ಬೋದು, ಸಂಬಂಧಿಗಳಿರ್ಬೋದು, ಸೋದರರಿರ್ಬೋದು, ಅವ್ರಿಗೆ ಯಾರಿಗೂ ಈಗ ನನಗೆ ಗೊತ್ತಿಲ್ಲ ಅಂತ ಬಂದು ತಿಳ್ಕೊಂಡ್ರೆ ತಾನೇ ಗೊತ್ತಾಗೋದು. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को
नमस्ते। हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। मेन सारांश धारणेಗೋಸ್ಕರ स्वयं को श्रेष्ठ बनाने के लिए बाबा की श्रीमत मिलती। ಆತ್ಮನ ಶ್ರೇಷ್ಠ ಮಾಡ್ಕೊಳ್ಳೋಕ್ಕೆ ತಂದೆಯ ಡೈರೆಕ್ಷನ್ ನಮಗೆ ಸಿಗ್ತಾ ಇದೆ। ಉಸ್ ಪರ್ ಚಲನಾ ಹೈ, ಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಅದ್ರ ಮೇಲೆ ನಾವು ನಡಿಬೇಕು। ದೈವಿ ಗುಣ भी ಧಾರಣ करना, ಜೀವನದಲ್ಲಿ ಏನು ಕಲ್ತ್ಕೊಬೇಕು, ಈ ಜ್ಞಾನಕ್ಕೆ ಬಂದ ಮೇಲೆ ದೇವತಾ ಗುಣಗಳನ್ನು ನಾವು ಕಲ್ತ್ಕೊಬೇಕು। ಖಾನ್ ಪಾನ್ ಚಲನ್ ಸಬ್ ರಾಯಲ್ ರಕ್ನ, ನಡವಳಿಕೆಗಳು ಊಟ ತಿಂಡಿ ಎಲ್ಲ ರಾಯಲ್ ಆಗಿ ಇಟ್ಕೊಳ್ಳಿ। ಏಕದೋಕೋ ಯಾದ ನಹಿ ಕರ್ನ, ಅವ್ರಿವ್ರು ನೆನೆಸ್ಕೊಂಡು ಕೂತ್ಕೊಂಬೇಡ್ರಿ, ಲೇಕಿನ್ ರಿಗಾರ್ಡ್ ಜರೂರ್ ರಕ್ನ ಹೈ, ಎಲ್ರಿಗೂ ಗೌರವನ ಬಲೆ ಇಡಿ। ಪಾವನ್ ಬನ್ನೆ ಕಿ ಪುರುಷಾರ್ಥ ಕರ್ನ ಅವ್ರ ಖರಾನ ಹೈ, ಆತ್ಮನ ಪ್ಯೂರಿಫಿಕೇಶನ್ ಮಾಡೋಕ್ಕೆ ಪುರುಷಾರ್ಥ ಮಾಡಬೇಕು ಮತ್ತು ಬೇರೆಯವ್ರಿಗೂ ಪುರುಷಾರ್ಥ ಮಾಡಿಸಿ। वरदान सर्व खजानों को समय पर यूज करने वाले, निरंतर खुशी का अनुभव करने वाले खुश नसीब आत्मा भव। ಎಲ್ಲ ಖಜಾನೆಗಳೇನು ಭಗವಂತ ಕೊಡ್ತಾ ಇದ್ದಾರೆ ಅದನ್ನು ಸಮಯದಲ್ಲಿ ಉಪಯೋಗಿಸುವಂಥವ್ರು, ನಿರಂತರ ಖುಷಿ ಅನುಭವ ಮಾಡೋರು, ಖುಷಿಯಿಂದ ಇರುವಂಥ ಆತ್ಮಗಳು ಆಗಿರಿ। बाप दादा द्वारा ब्राह्मण जन्म होते ही सारे दिन के लिए अनेक श्रेष्ठ ಖುಷಿ के ಖಜಾನೆ ಪ್ರಾಪ್ತ होता है। ಈ ತಂದೆಯಿಂದ ನಮಗೆ ಹೊಸ ಜನ್ಮ ಸಿಕ್ಬಿಟ್ಟಿದೆ। ಈ ಬ್ರಾಹ್ಮಣ ಜನ್ಮ ಸಿಗ್ತಾ ಇದ್ದಂಗೆ ಇಡೀ ದಿನದಲ್ಲಿ ಅನೇಕ ಪ್ರಕಾರದ ಖುಷಿ ಖಜಾನೆಗಳು ನಮ್ಗೆ ಸಿಕ್ಕಿದೆ ಅಲ್ವಾ। ಈ ಎಲ್ಲ ಖುಷಿ ಖಜಾನೆಗಳನ್ನು ಏನು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ ಅದನ್ನು ಏನು ಮಾಡಬೇಕು, ನೆನಪಿಸ್ಕೊಳ್ಬೇಕು। इसलिए नाम से ही अब तक अनेक भक्त अल्पकाल की खुशी में आ जाते हैं। ಈ ಹೆಸರುಗಳು ಜ್ಞಾಪಿಸ್ಕೊಂಡೇ ಖುಷಿನಲ್ಲಿ ಬಂದ್ಬಿಡ್ತಾರೆ ಭಕ್ತರು। ದೇವಾನ್ ದೇವತೆಗಳ ಹೆಸರುಗಳು ಕೇಳ್ಕೊಂಡೇ ಖುಷಿಯಾಗಿರ್ತಾರೆ। ಸಂತೋಷಿ ಮಾತಾದು ಎಷ್ಟೋ ದೇವಾನ್ ದೇವತೆಗಳಿದಾರಲ್ಲ, ಅವ್ರು ನೆನೆಸ್ಕೊಂಡು ಖುಷಿಯಾಗಿಬಿಡ್ತಾರೆ। आपके जड़ चित्रों को देखकर खुशी में नाचने लगते हैं। ಅನೇಕ ದೇವಾನ್ ದೇವತೆಗಳ ಚಿತ್ರಗಳು ನೋಡಿ ಕುಣಿಯೋದು ಖುಷಿನಲ್ಲಿ ಎಷ್ಟೊಂದು ಮಾಡ್ತಾರಲ್ವಾ, ಭಕ್ತಿನಲ್ಲಿ ಮೆರವಣಿಗೆ ಜಾತ್ರೆ ಎಲ್ಲ ಮಾಡ್ತಾರಲ್ಲ। ऐसे आप खुश नसीब हो, बहुत ಖಜಾನೆ मिले हैं लेकिन सिर्फ समय पर यूज़ करो। ನಿಮ್ಮ ಹತ್ರ ಭಾಳಷ್ಟು ಖಜಾನೆ ಸಿಕ್ಕಿದೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸಾಕು। बाकी तो सदा सामने रखो, अर्थात सदा स्मृति में रखो, स्मृति स्वरूप में लाओ, निरंतर ಖುಷಿ का अनुभव ಹೋತೆ रहेंगे। ಈ ಎಲ್ಲ ಏನು ಟೈಟಲ್ಗಳು ಕೊಟ್ಟಿದ್ದಾರೆ, ಖುಷಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಖಜಾನೆ ಕೊಟ್ಟಿದ್ದಾರೆ, ಅದನ್ನು ನೀವು ಜ್ಞಾಪಿಸ್ಕೊಂಡು ಖುಷಿಯಾಗಿರಿ। ಅವಾಗ ಏನಾಗ್ತೀರಾ, ನಿರಂತರವಾಗಿ ಖುಷಿ ಅನುಭವ ಆಗ್ತಾ ಇರುತ್ತೆ। ಸ್ಲೋಗನ್ ಬಾಬಾ ಕಿ ಶ್ರೇಷ್ಠ ಆಶಾओं का दीपक जगाने वाले कुल दीपक है। ತಂದೆಯ ಶ್ರೇಷ್ಠ ಆಸೆಗಳನ್ನು ದೀಪಗಳನ್ನು ಜಾಗೃತ ಮಾಡುವಂಥವ್ರು ಕುಲದೀಪಕರು ಆಗಿದ್ದಾರೆ। ಅಚ್ಚಾ, ಓಂ ಶಾಂತಿ, ओम शांति। मीठे बच्चे, तुम्हारा वायदा है जब आप आएंगे तो हम वारी जाएंगे। बाप आया है, तुम्हें ವಾಯ್ದಾ ಯಾದು ದಿಲಾನೆ। ನಾವು ಭಕ್ತಿ ಮಾರ್ಗದಲ್ಲಿ ಭಗವಂತನ ಹತ್ರ ಒಂದು ಪ್ರಾಮಿಸ್ ಮಾಡಿದ್ದೇವೆ, ಅದನ್ನು ಶಿವತಂದೆ ಇವತ್ತು ನೆನಪಿಸ್ತಾ ಇದ್ದಾರೆ। ಮಕ್ಕಳೇ, ನಿಮ್ಮದು ವಾಯ್ದಾ ಇದೆ, ಯಾವಾಗ ಭಗವಂತ ನೀನು ಈ ಸೃಷ್ಟಿಗೆ ಬರ್ತೀಯೋ ಆವಾಗ ನಾವು ನಿನಗೆ ಏನಾಗ್ತೀವಿ, ಅರ್ಪಣೆ ಆಗ್ತೀವಿ ಅಂತ ನೀವು ಭಕ್ತಿ ಮಾರ್ಗದಲ್ಲಿ ಹೇಳಿದ್ರಿ। ಇವಾಗ ನಾನು ಬಂದಿದ್ದೀನಿ ಈ ಒಂದು ವಾಯ್ದಾ ನೆನಪು ಮಾಡಿಸ್ಲಿಕ್ಕೆ। ನೀನೇನಾದರೂ ಈ ಸೃಷ್ಟಿಗೆ ಬಂದುಬಿಟ್ರೆ ನಾವು ನಿನ್ನವರಾಗ್ತೀವಿ ಅಂತ ಹೇಳಿದ್ರಂತೆ ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ಯಾವುದ್ಯಾವುದೋ ಜನ್ಮಗಳಲ್ಲಿ। ಅದನ್ನು ಇವತ್ತು ತಂದೆ ನೆನಪಿಸ್ತಾ ಇದ್ದಾರೆ, ನಾನು ಬಂದಿದ್ದೀನಿ ಇವಾಗ ನಿಮಗೆ ಅದೆಲ್ಲ ಜ್ಞಾಪಿಸ್ಲಿಕ್ಕೆ। ಪ್ರಶ್ನೆ, किस मुख्य विशेषता के कारण पूज्य सिर्फ देवताओं को ही कह सकते हैं? ಯಾವ ಒಂದು ವಿಶೇಷವಾಗಿ